ಮೊದಲನೇದಾಗಿ ಶ್ರೀ ಶರಣ ಬಸವೇಶ್ವರರಿಗೆ ವಂದಿಸುತ್ತಾ ಮತ್ತು ಈ ವೇದಿಕೆ ಮೇಲೆ ಪೂಜ್ಯರಿಗೆ ವಂದಿಸುತ್ತಾ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಗುರು ಹಿರಿಯರು ಮತ್ತು ಅಕ್ಕ ತಂಗಿಯರು ಮತ್ತು ಊರಿನ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಾನು 2001 ಫೆಬ್ರವರಿ 1 2002 ಫೆಬ್ರವರಿ 1 ಅಂದರೆ 1ರಲ್ಲಿ ನಾನು ಭರ್ತಿಯಾಗಿದ್ದೆ. ಆದರೆ 2002 ಫೆಬ್ರವರಿ 1 ನಾನು ಬೆಳಗಾವಿ ಫಸ್ಟ್ ಜಾಯ್ನಿಂಗ್. ಆ ಒಂದು ವೃತ್ತಿಗೆ ಹೋಗ್ಬೇಕಾದ್ರೆ ಸುಮಾರು 9 ಬಾರಿ ನಾನು ಎಕ್ಸಾಮ್ ಬರೆದಿದ್ದೆ. ಅಂದರೆ ಸ್ಕೂಲಲ್ಲಿ 50% ಅಷ್ಟೇ ನಂದಾಗಿತ್ತು. ಆದ್ರೆ ಫಿಸಿಕಲ್ ಮೆಡಿಕಲ್ ಯಾವಾಗ ಅವಾಗ ಕಾರ್ಗಿಲ್ ಯುದ್ಧ ಮುಗಿದಿತ್ತು. ಆ ಮುಗಿದ ನಂತರ ತಿಂಗಳ ಬರ್ತಿರ್ತಿತ್ತು. 9 ಸಲ ಎಕ್ಸಾಮ್ ಬರೆದಿದ್ದೆ. ಆದರೂ ಕೂಡ ಮರಾಠ ರೆಜಿಮೆಂಟ್ ಬೆಳಗಾವಿ ಫೇಲ್ ಮಾಡಿದ್ದೆ. ಆಮೇಲೆ ಕರ್ನಾಟಕ ರೆಜಿಮೆಂಟ್ ಅಲ್ಲಿ ನಿಂತೆ. ಯಾಕಂದ್ರೆ ಅಲ್ಲಿ ವೇಕೆನ್ಸಿ ಕರ್ನಾಟಕವ್ರನ್ನ 110 ಜನ ತಗೋತಿದ್ರು. ಆಮೇಲೆ ನಮ್ಮ ಮನ್ಯಾಗ ಅಂದ್ರು ನಿನಗೆ ಆಗೋದಿಲ್ಲಪ್ಪ, ನೀ ಬಿಟ್ಬಿಡು. ಇಲ್ಲ 9 ಸಾರಿ ಆಗೈತಿ ಅಂದ್ರೆ ಇನ್ನೊಂದು ಸಾರಿಗೆ ಏನಾಗೈತಿ, ನಾ ಪ್ರಯತ್ನ ಮಾಡ್ತೀನಿ, ನಾ ಹೋಗವನ ಅಂತಂದು ಹೋಗಿದ್ವಿ. ಅಲ್ಲೇ 10ನೇ ಬಾರಿ ನನ್ನ ಡೀಪ್ಸ್ ಈ 2 ಕೈಯಿಂದ ಡೀಪ್ಸ್ ತೆಗೆದ್ರಾಗ 16ಕ್ಕೆ ಎಬ್ಬಿಸ್ಬಿಟ್ರು. 20 ತೆಗೆದ್ರೆ ಪಾಸ್ ಎಬ್ಬಿಸ್ಬಿಟ್ರು. ನನಗೆ ದುಃಖ ಆತ. ನಾನು ಸೀದಾ 9 ಬಾರಿ ಎಕ್ಸಾಮ್ ಬರ್ದಿದ್ದು. ನಾ ಕರ್ನಲ್ ಸಾಹೇಬ್ ಮುಂದಿಟ್ಟಾಗ ಅವ್ರು ಏನಂದ್ರ ನೀನು ಏನು ಎಕ್ಸಾಮ್ ಕೊಡಕ್ ಹೋಗ್ಬೇಡಪ್ಪ, ನೀನೇನು ಮಾಡಕ್ ಹೋಗ್ಬೇಡ, ನೀ ಪಾಸ್ ಹೋಗಂದ್ರು. ಅಂತ ಒಂದು ಕಷ್ಟಪಟ್ಟು ಸೇನೆಗೆ ಸೇರಿ ನಂದು ಮೊದಲೇ ಟ್ರೈನಿಂಗ್ ತಮಿಳುನಾಡು ವೆಲ್ಲಿಂಗ್ಟನ್, ಊಟಿಯಿಂದ 10 ಕಿಲೋಮೀಟರ್ ಅಲ್ಲಿ ನಂದು ಟ್ರೈನಿಂಗ್ ಆಯಿತು. ಫಸ್ಟ್ ನಂದು ಹೈದ್ರಾಬಾದ್ ಪೋಸ್ಟಿಂಗ್, ಆಮೇಲೆ ಅಸ್ಸಾಂ, ಅರುಣಾಚಲ್ ಪ್ರದೇಶ್ 5 ವರ್ಷ, ಜಮ್ಮು ಆ್ಯಂಡ್ ಕಾಶ್ಮೀರ್ 5 ವರ್ಷ, ಜಾಮ್ನಗರ್ 3 ವರ್ಷ, ಪಂಜಾಬ್ ಪಠಾನ್ಕೋಟ್ 3 ವರ್ಷ, ಹರಿಯಾಣ 3 ವರ್ಷ, ಮತ್ತು ಲಾಸ್ಟ್ ಈಗ ನಾನು 24ನೇ ವರ್ಷ ನಮ್ಮ ಪಂಜಾಬ್, ಇವತ್ತು ಹುಸೇನ್ವಾಲಾ ಬಾರ್ಡರ್ ಅಂತ ಹೇಳ್ತಾರೆ, ಬಾಘಾ ಬಾರ್ಡರ್ ಟೈಪ್. ಅಮೃತ್ಸರ್ ಮುಂದೆ ಬಾಘಾ ಬಾರ್ಡರ್ ಹೇಗಿದೆ, ಅದೇ ಸೇಮ್ ಹುಸೇನ್ವಾಲಾ ಬಾರ್ಡರ್. ಅಲ್ಲಿಂದ ಲಾಹೋರ್ 42 ಕಿಲೋಮೀಟರ್ ಅಂತ ಒಂದು ಇದರಲ್ಲಿ ಸಾಕಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ನಾವು ಸೇವೆ ಸಲ್ಲಿಸಿದ್ದೇನೆ. ಮತ್ತು ಇವತ್ತಿಗೆ ಅಲ್ಲಿ ನಮ್ಗೆ ಜಾತಿ ಭೇದ ಇಲ್ಲ. ನಮ್ಗೆ ಗೊತ್ತೇ ಇಲ್ಲ, ಜಾತಿ ಅನ್ನೋದು ಗೊತ್ತಿಲ್ಲ, ಹುಣಿ ಅನ್ನೋದು ಗೊತ್ತಿಲ್ಲ, ಅಮಾಸೆ ಅನ್ನೋದು ಗೊತ್ತಿಲ್ಲ. ಇವತ್ತಿಗೆಲ್ಲ ಫೋನ್ ಗೀನ್ ಎಲ್ಲ ಇವ. ನಾವು ಓದೋ ಸಮಯದೊಳಗೆ ಒಂದು ಮನೆಯಾಗಿದ್ದ ಲೆಟರ್ ಬರ್ಬೇಕಾದ್ರೆ 3 ತಿಂಗಳಾಕಿತ್ತು. ಅದಕ್ಕೆ ಕೆಂಪು ಲೆಟರ್ ಬರ್ ಕಳಿಸಿದ್ರೆ ತಾಯಿ ಅಂದ್ರೆ ಜಲ್ದಿ ಬಂದು ಮುಡ್ತಿತ್ತು. ಅದು ಗ್ರೀನ್ ಕಳಿಸಿದ್ರೆ ಅಷ್ಟು ಲೇಟ್ ಆಗಿ ಬರೋದು. 3-6 ತಿಂಗಳು ನಿಂತು ನಾವು ಬರ್ಬೇಕು. ಆಗ ಟ್ರೈನ್ ವ್ಯವಸ್ಥೆ ಇದ್ದಿಲ್ಲ. 2009 6ನೇ ವೇತನ ಆದಾಗ ಎಲ್ಲ ಬದಲಾವಣೆಗಳಾದವು. ಆಮೇಲೆ ಆ ಒಂದು ನಮ್ಮ ಸರ್ವಿಸ್ನಲ್ಲಿ ಪಟ್ಟಂತ ಕಷ್ಟ ಅಂಥದ್ದಲ್ಲ. ನಾವೆಂದೂ ಇಂಥ ಫಂಕ್ಷನ್ ನಾವು ನೋಡಿಯಲ್ಲ. ಯಾಕಂದ್ರೆ ಸುಟಿ ಸಿಗೋದು ಆಗ ವರ್ಷಕ್ಕೆ ಒಂದು ತಿಂಗಳು ಕೊಡ್ತಿದ್ರು. ಆಮೇಲೆ 6ನೇ ವೇತನ ಆದ ನಂತರ ಎಲ್ಲರಿಗೂ ಬರಾಬರಿ 3 ತಿಂಗಳ ಸುಟಿ ಸಿಗ್ತಾ ಇದೆ. ಈಗ ಅದೇ ನೌಕರಿ ಹೋಗಕ ವಾಲ್ಯ ಅಂತಾರೆ. ಅದಕ್ಕೆ ಯಾರೇ ಆಗಲಿ ಊರಲ್ಲಿ ಒಂದು ನಿಮಗೆ ರಿಕ್ವೆಸ್ಟ್ ಏನಂದ್ರ, ಸೈನಿಕರಿಗೆ ಕನ್ಯೆ ಕೊಡ್ಬೇಕು, ಸೈನಿಕರಿಗಾಗಿ ಮಕ್ಕಳನ್ನ ಬೆಳೆಸ್ಬೇಕು. ಇವತ್ತ ನಿಮ್ಗೆಲ್ಲ ಗೊತ್ತಿಲ್ಲ, ನಮ್ಮ ಮನೆತನಕ್ಕೆ ಎಷ್ಟು ಸುರಕ್ಷವಾಗಿ ನಾವು ಕಂಪೌಂಡ್ ಕಟ್ಕೊಂತೀವಿ, ಅಷ್ಟೇ ಸುರಕ್ಷವಾಗಿ ಮೋದಿ ಅವರು ಎಂದು ಭಾರತದ ಪ್ರಧಾನಿ ಆದರೂ ಅಂದಿನಿಂದನೂ ಕೂಡ ಅವರು ವೆಪನ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ಅದರ ಉತ್ತರ ಏನಪ್ಪಾ ಅಂತಂದ್ರೆ, ನಾವು ಇವತ್ತ ಯುದ್ಧ ನೋಡಿದ್ವಿ, ಆಪರೇಷನ್ ಸಿಂಧು. ಸಿರಪ್ಪ 10 ದಿವಸ ಅವಕಾಶ ಕಾಲ ಕೊಟ್ಟಿದ್ರು ಅವರು. ಆ 10 ದಿವಸದಾಗ ಕೂಡ 2 ದಿವಸಕ್ಕೆ ಬಂದ್ ಮಾಡಿಸಿದ್ರು. ಯಾಕಂದ್ರೆ 10 ದಿವಸ ಆಗಿದ್ರೆ ಪಾಕಿಸ್ತಾನ ಇವತ್ತು ನಮ್ಗೆ ಕಾಣ್ತಿದ್ದಿಲ್ಲ, ನಾವು ಹುಡುಕ್ಬೇಕಾಗಿತ್ತು ಮ್ಯಾಪ್ನಾಗ. ಅಂತಹ ಒಂದು ನಮ್ಗೆ ಶಸ್ತ್ರಾಸ್ತ್ರಗಳನ್ನ ಮೋದಿಯವರು ಕೊಟ್ಟಿದ್ದಾರೆ. ಯಾಕಂದ್ರೆ ಅಷ್ಟೊಂದು ಬಲಶಾಲಿ ಆದ ನಮ್ಮ ದೇಶ, ಸುರಕ್ಷತೆ ದ್ವಾರದು. ಅದಕ್ಕಾಗಿ ಎಲ್ಲರೂ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ, ಹೆಣ್ಮಕ್ಳು ಕೂಡ ಇವತ್ತು ಸೈನ್ಯಕ್ಕೆ ಹೋಗ್ಬೋದು. ಯಾರೇ ಹೋಗ್ತೀನಿ ಅಂತಂದ್ರೆ ಅವ್ರಿಗೆ ತಿಳಿಲಿಲ್ಲ ಅಂದ್ರೂ ಕೂಡ ನಾನು ಇದೇ ಹಿರೇವಂಕಲಗುಂಟ ಗ್ರಾಮದಲ್ಲಿ ವಾಸವಾಗಿದ್ದೇನೆ. ಇವತ್ತು ನಾವು 2 ಟ್ರೈನಿಂಗ್ ಸೆಂಟರ್, ಮೂಡಲ್ಗಿ ಮತ್ತು ಬಿಜಾಪುರ, ನನ್ನ ಕೈಯಲ್ಲೇ ಟ್ರೈನಿಂಗ್ ಮಾಡಿದ ಹುಡುಗರು. ಅವರು ಒಳ್ಳೆಯ ಒಂದು ತರಬೇತಿ ಕೊಡ್ತಾರೆ, ಮಕ್ಕಳನ್ನ ಕಳಿಸ್ಬೇಕು. ಯಾಕಂದ್ರೆ
ಭಾರಿ ಸವಲತ್ತಿದೆ. ನಾನು ಅಲ್ದ ನಮ್ಮ ಹೆಂಡರು, ನಮ್ಮ ಮಕ್ಕಳು, ತಂದೆ ತಾಯಿನ ಕೂಡ ಆ ಒಂದು ಸರ್ಕಾರ ನೋಡುತ್ತೆ. ಇವತ್ತು ನಮ್ಮ ಆರ್ಮಿಯಲ್ಲಿ ಜಾತಿ ಇಲ್ಲದೇನೆ ನೌಕರಿ ಕೊಡುವಂಥ ಒಂದೇ ಒಂದು ಸಂಸ್ಥೆ ಡಿಫೆನ್ಸ್ ಆರ್ಮಿ. ಯಾವುದೇ ಜಾತಿ ನೋಡೋದಿಲ್ಲ, ಯಾವುದೇ ಕಪ್ಪು ನೋಡೋದಿಲ್ಲ, ಕೆಂಪು ನೋಡೋದಿಲ್ಲ. ಅದೇ ಒಂದು ಸರ್ಕಾರ. ಮತ್ತೆ ನಿಮ್ಮ ಮನೆತನಕ್ಕೆ ಪೆನ್ಷನ್ ಕೊಡುವಂಥ ಸರ್ಕಾರ ಅದು ಒಂದೇ. 2005 ನಂತರ ಯಾವುದೇ ಸರ್ವಿಸಲ್ಲಿ ಮಾಡಿದ್ರು ಕೂಡ ಅವ್ರಿಗೆ ಪೆನ್ಷನ್ ಇಲ್ಲ. ಅಂತಹ ಒಂದು ಪೆನ್ಷನ್ ಸವಲತ್ತು ನಮ್ಮ ಮೋದಿ ಅವರು ಇವತ್ತು 7ನೇ ವೇತನದಾಗ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಇದೇ ರೀತಿ ಹೇಳುತ್ತಾ, ಯಾರಿಗೆ ಹೆಲ್ಪ್ ಇದ್ರು ಕೂಡ ಹೆಲ್ಪ್ ಬೇಕಾದ್ರೆ ಮಿಲಿಟರಿ ವಕೀಲ್ ಸರ್ ಅಂತ ನನ್ನ ಹತ್ರ ಬಂದ್ರೆ ನಾನು 100% ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ನಿಮ್ಮ ಮಕ್ಕಳು ಇದ್ರ ಮುಂದೂ ಹೇಳ್ದೆ, ಮುಂದೂ ಹೇಳ್ತೀನಿ. ಮಹಿಳೆಯರು ಕೂಡ ಹೋಗ್ಬೋದು. ಅಂತ ಒಂದು ನೌಕರಿ ಸಿಗಾಗಿಲ್ಲ. ಎಲ್ಲ ಸವಲತ್ತು ವರ್ಷದ 3 ತಿಂಗಳ ಸುಟಿ ಸಿಗುತ್ತೆ. ಮತ್ತೆ ಎಲ್ಲ ಫ್ಲೈಟ್ ನಾ ಇನ್ನೂವರೆಗೆ ಇಲ್ಲಿ ಇವತ್ತು ಹೈಸ್ಕೂಲ್ ಮಾಸ್ತರ್ ಆಗಿದ್ರು ಕೂಡ ಫ್ಲೈಟ್ ಹತ್ತಿದ್ದಿಲ್ಲ. ನಾನು ಫ್ಲೈಟ್ ನನಗೆ ಬಸ್ ಇದ್ದಂಗ. ಹೆಂಗ ನಮ್ಮ ಸಿದ್ದರಾಮಯ್ಯ ಅವರು ಫ್ರೀ ಮಾಡ್ಯಾರ ಹಂಗೆ ಫ್ರೀ ನನಗೆ ಫ್ಲೈಟ್ ಇದ್ದಂಗೆ 3 ತಾಸು ಇಲ್ಲಿ ಬರ್ತೀನಿ ನಾನು. ಅದಕ್ಕೆ ಎಲ್ಲರೂ ಮತ್ತು ಈ ಊರಿನ ಗ್ರಾಮ ಚಿಕ್ಕದಾಗಿದ್ದರೂ ದೊಡ್ಡ ಕೀರ್ತಿ ಇದೆ, ಇಲ್ಲಿ ಒಗ್ಗಟ್ಟಿದೆ. ನಾನು ಸುಮಾರು 5-6 ವರ್ಷದಿಂದ ನೋಡ್ತಾ ಇದ್ದೀನಿ. ನನಗೆ ಈ ಒಂದು ದೊಡ್ಡ ಸನ್ಮಾನವನ್ನು ಮಾಡಿದ್ದಕ್ಕೆ ಊರಿನ ಹಿರಿಯರು ಮತ್ತು ಬಸವೇಶ್ವರ ಸಮಿತಿ, ನನ್ನ ಗೆಳೆಯರ ಬಳಗ ಮತ್ತು ಗುರು ಅಕ್ಕ ತಂಗಿಯರಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.